ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ದೀಪಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ದಿನ ನಾವು ಬೇಸಿಕ್ ಅರ್ಥಮೆಟಿಕ್ ಸ್ಕಿಲ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನ ತಿಳ್ಕೊಂಡಿದ್ದೀವಿ. ಅದರ ಜೊತೆಗೆ ಒರಿಜಿನ್ ಆಫ್ ಅರ್ಥಮೆಟಿಕ್ಸ್, ಫಾದರ್ ಆಫ್ ಅರ್ಥಮೆಟಿಕ್ಸ್, ಬೇಸಿಕ್ ಟಾಪಿಕ್ಸ್ ಲೈಕ್ ಗ್ಲಾಸರಿ ಟರ್ಮ್ಸ್, ಫ್ರ್ಯಾಕ್ಷನ್ಸ್, ನ್ಯೂಮರೇಟರ್, ಡಿನಾಮಿನೇಟರ್, ಮುಖ್ಯವಾಗಿ ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಆ್ಯಂಡ್ ಬೋರ್ಡ್ ಮಾಸ್ ರೂಲ್, ಕಮ್ಯುಟೇಟಿವ್ ಲಾ, ಇಷ್ಟರವರೆಗೂ ನಾವು ನಿನ್ನೆ ವಿಡಿಯೋದಲ್ಲಿ ಓದಿದ್ದೀವಿ. ಈಗ ನೆಕ್ಸ್ಟ್ ಅಸೋಸಿಯೇಟಿವ್ ಲಾ ಓವರ್ ಎಡಿಷನ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಎಲ್ಲ ಕಾನ್ಸೆಪ್ಟ್ಸ್ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ರಿಲೇಟೆಡ್ ಸಬ್ಜೆಕ್ಟ್. ಇವೆಲ್ಲ ನಾವು ಪರ್ಫೆಕ್ಟ್ ಆಗಿರಬೇಕು. ಬನ್ನಿ ಹಾಗಿದ್ರೆ ಇವತ್ತಿನ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಪ್ರಿಪರೇಷನ್ ಪಾರ್ಟ್ 2 ವಿಡಿಯೋನ ಶುರು ಮಾಡೋಣ. ಅಸೋಸಿಯೇಟಿವ್ ಲಾ ಓವರ್ ಎಡಿಷನ್. ಫಸ್ಟ್ ಲಾ ಬಂದುಬಿಟ್ಟು ಕಮ್ಯುಟೇಟಿವ್ ಲಾ ಓವರ್ ಎಡಿಷನ್. ಸೆಕೆಂಡ್ ಲಾ ಇದು ಅಸೋಸಿಯೇಟಿವ್ ಲಾ ಓವರ್ ಎಡಿಷನ್. ಏನಿದೆ ಅಸೋಸಿಯೇಟಿವ್ ಲಾ ಅಂತಂದರೆ, ದ ಸೆಕೆಂಡ್ ಲಾ ಇಸ್ ದ ಅಸೋಸಿಯೇಟಿವ್ ಲಾ ವಿಚ್ ಇಸ್ ರಿಟನ್ a ಪ್ಲಸ್ ಬ್ರ್ಯಾಕೆಟ್ b ಪ್ಲಸ್ c ಬ್ರ್ಯಾಕೆಟ್ ಕಂಪ್ಲೀಟ್ ವಿಲ್ ಬಿ ಈಕ್ವಲ್ ಟು ಬ್ರ್ಯಾಕೆಟ್ a ಪ್ಲಸ್ b ಬ್ರ್ಯಾಕೆಟ್ ಕಂಪ್ಲೀಟ್ ಪ್ಲಸ್ c. This axiom suggests that grouping numbers also does not affect the sum. ಈ ಅಸೋಸಿಯೇಟಿವ್ ಲಾ ಏನು ತಿಳಿಸ್ಕೊಡುತ್ತೆ, ಅದರ ಇಕ್ವೇಷನ್ ಏನು ಅಂತಂದರೆ, a ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು a ಪ್ಲಸ್ ಬಿ ಪ್ಲಸ್ ಸಿ. ಓದೋದ್ರಲ್ಲಿ ಅರ್ಥ ಮಾಡ್ಕೊಳ್ಳಿ. ವಿತಿನ್ ದ ಬ್ರ್ಯಾಕೆಟ್ ಬಿ ಪ್ಲಸ್ ಸಿ ಫಸ್ಟಲ್ಲಿ, ಸೆಕೆಂಡ್ ಕಾಲಮಲ್ಲಿ a ಪ್ಲಸ್ ಬಿ ಈಸ್ ವಿದಿನ್ ದ ಬ್ರ್ಯಾಕೆಟ್ ಆ್ಯಂಡ್ ಸಿ ಈಸ್ ಔಟ್ಸೈಡ್ ದ ಬ್ರ್ಯಾಕೆಟ್. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ 3 ನಂಬರ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. 2, 3, 4. a ಈಸ್ ಈಕ್ವಲ್ ಟು 2, b ಈಸ್ ಈಕ್ವಲ್ ಟು 3, c ಈಸ್ ಈಕ್ವಲ್ ಟು 4 ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. 2 ಪ್ಲಸ್ ಇನ್ ದ ಬ್ರ್ಯಾಕೆಟ್ 3 ಪ್ಲಸ್ 4 ವಿಲ್ ಬಿ ಈಕ್ವಲ್ ಟು 2 ಪ್ಲಸ್ 3 ಇನ್ ದ ಬ್ರ್ಯಾಕೆಟ್ ಪ್ಲಸ್ 4. ಎರಡು ಕಡೆ ಆನ್ಸರ್ ಕೂಡ 9 ಈಸ್ ಈಕ್ವಲ್ ಟು 9 ಬರುತ್ತೆ. ಈ ಅಸೋಸಿಯೇಟಿವ್ ಲಾ ಅಂದರೆ ಯಾವುದಾದ್ರೂ ನಂಬರ್ಸ್ಗಳನ್ನು ನಾವು ವಿದಿನ್ ದ ಬ್ರ್ಯಾಕೆಟ್ ಆ್ಯಡಿಷನ್ ಮಾಡಿದಾಗ ಅದರ ಮೊತ್ತ, ಅದರ ಒಂದು ಕೂಡಿರ್ತಕ್ಕಂಥ ಆನ್ಸರ್ ಸೇಮ್ ಬರುತ್ತೆ ವಿನಃ ಚೇಂಜ್ ಆಗಲ್ಲ. Therefore, they have mentioned this axiom suggests that grouping of numbers also does not affect the sum of those 3 numbers. Next, closure property. The third axiom of addition is the closure property, which states that equation a plus b is a real number. ನೋಡಿ ವೀಕ್ಷಕರೇ, ಕಮ್ಯುಟೇಟಿವ್ ಲಾ ಓವರ್ ಎಡಿಷನ್ ಈಕ್ವೇಷನ್ ಏನಿತ್ತು? a plus b is equal to b plus a. ಈಸಿ. ನೆಕ್ಸ್ಟ್ ಅಸೋಸಿಯೇಟಿವ್ ಲಾ ಓವರ್ ಎಡಿಷನ್. ಇದರ ಇಕ್ವೇಷನ್ ಏನಿದೆ? a ಪ್ಲಸ್ ಇನ್ ದ ಬ್ರ್ಯಾಕೆಟ್ b ಪ್ಲಸ್ c ಈಸ್ ಈಕ್ವಲ್ ಟು ಇನ್ ದ ಬ್ರ್ಯಾಕೆಟ್ a ಪ್ಲಸ್ b ಪ್ಲಸ್ c. ಅದೇ ತರಹ ಕ್ಲೋಷರ್ ಪ್ರಾಪರ್ಟಿ ಈಕ್ವೇಷನ್ ಏನಂದರೆ, a ಪ್ಲಸ್ b ಈಸ್ ಅ ರಿಯಲ್ ನಂಬರ್. ರಿಯಲ್ ನಂಬರ್ ಈಸ್ ಅ ಟೈಪ್ ಆಫ್ ನಂಬರ್. ಈ ರಿಯಲ್ ನಂಬರ್ ಅಂದರೆ ಏನು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಫ್ರಮ್ ದ ಆಕ್ಸಿಯಮ್ಸ್ ಆಫ್ ಎಡಿಷನ್ 2 other properties can be derived. One is the additive identity property, which says that for any real number a plus 0 will be equal to a. ಅರ್ಥಮೆಟಿಕ್ ಅಲ್ಲಿ ಅಡಿಷನ್ ಸಂಬಂಧಪಟ್ಟ ಹಾಗೆ 3 ಲಾಸ್ನ ನಾವು ಅಥವಾ 3 ಅರ್ಥಮೆಟಿಕ್ ಪ್ರಾಪರ್ಟೀಸ್ನ ನಾವು ಓದಿದ್ವಿ. ಫಸ್ಟ್ ಈಸ್ ಕಮ್ಯುಟೇಟಿವ್ ಲಾ, ಸೆಕೆಂಡ್ ಈಸ್ ಅಸೋಸಿಯೇಟಿವ್ ಲಾ, ಥರ್ಡ್ ಈಸ್ ಕ್ಲೋಷರ್ ಪ್ರಾಪರ್ಟಿ. ಈ 3 ಆಕ್ಸಿಯಮ್ಸ್ಗಳನ್ನು ಯೂಸ್ ಮಾಡಿ ಅಡಿಷನ್ ಸಂಬಂಧಪಟ್ಟ ಹಾಗೆ ಇನ್ನೂ 2 ಪ್ರಾಪರ್ಟೀಸ್ನ ನಾವು ಡಿರೈವ್ ಮಾಡ್ಕೋತೀವಿ. ಅವು ಯಾವಂದರೆ additive identity property and additive inverse property. First one is additive identity property. ಇದರ ಪ್ರಕಾರ ಯಾವುದಾದ್ರೂ ರಿಯಲ್ ನಂಬರ್ಗೆ, ಫಾರ್ ಎಕ್ಸಾಂಪಲ್ ನಂಬರ್ ಎ, ಈ ನಂಬರ್ನ 0ಗೆ ಆ್ಯಡ್ ಮಾಡಿದಾಗ ಸೇಮ್ ನಂಬರೇ ಬರುತ್ತೆ. ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಸೇ ದ ಎಕ್ಸಾಂಪಲ್ ಆಫ್ ನಂಬರ್ 6 ಪ್ಲಸ್ 0 ವಿಲ್ ಬಿ ಈಕ್ವಲ್ ಟು 6. ಎನಿ ನಂಬರ್ ಯು ಕ್ಯಾನ್ ಟೇಕ್, ಬಟ್ ಇಟ್ ಮಸ್ಟ್ ಬಿ ಅ ರಿಯಲ್ ನಂಬರ್. The other is additive inverse property, which suggests that for every number a, there is a number minus a such that minus a plus a will be equal to 0. ನೀವು ನನ್ನ ಕ್ವೆಶನ್ ಮಾಡ್ಬೋದು, ಇಲ್ಲಿ ನಂಬರ್ ಎ ಅಂತಿದ್ದಾರಲ್ಲ, ಎ ಅಂದರೆ ನಂಬರ್ ಆಗುತ್ತಾ ಅಂತ. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಇಟ್ಸ್ ಬೀನ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ದ್ಯಾಟ್ ವಿ ಹ್ಯಾವ್ ಎಸ್ಟಿಮೇಟೆಡ್ ಆರ್ ವಿ ಹ್ಯಾವ್ ಅಸ್ಯೂಮ್ಡ್ ದ್ಯಾಟ್ ಎ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ನಂಬರ್. ಎ ಅನ್ನೋ ಪದವನ್ನು ನಾವಿಲ್ಲಿ ಒಂದು ನಂಬರ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಅದು ಯಾವುದಾದ್ರೂ ನಂಬರ್ ಆಗಿರ್ಬೋದು, ಬಟ್ ಇಟ್ ಮಸ್ಟ್ ಬಿ ಅ ರಿಯಲ್ ನಂಬರ್. ಆ ರಿಯಲ್ ನಂಬರ್ಗೆ 2 ಪ್ರಾಪರ್ಟೀಸ್ ಆಫ್ ಎಡಿಷನ್ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಮೊದಲನೇದು ಎಡಿಟಿವ್ ಐಡೆಂಟಿಟಿ ಪ್ರಾಪರ್ಟಿ. ಅದ್ರ ಪ್ರಕಾರ ಯಾವುದಾದ್ರೂ ನಂಬರ್ಗೆ 0ನ ಆ್ಯಡ್ ಮಾಡಿದಾಗ ದ ನಂಬರ್
will be the answer. ನೆಕ್ಸ್ಟ್ ಅಡಿಟಿವ್ ಇನ್ವರ್ಸ್ ಪ್ರಾಪರ್ಟಿ. ಇದ್ರ ಪ್ರಕಾರ ಯಾವುದಾದ್ರೂ ನಂಬರ್ ಎ ತಗೊಂಡ್ರೆ ಅದರ ಮೈನಸ್ ಎ ಎರಡನ್ನ ಆ್ಯಡ್ ಮಾಡಿದಾಗ ವಿ ವಿಲ್ ಬಿ ಗೆಟಿಂಗ್ ದ ಆನ್ಸರ್ 0. ಫಾರ್ ಎಕ್ಸಾಂಪಲ್, ಟೇಕ್ ದ ನಂಬರ್ 7. ಅಕಾರ್ಡಿಂಗ್ ಟು ದ್ಯಾಟ್, additive inverse property says we have minus 7 to get the result 0. It is only called the additive inverse property. ಎಡಿಷನಿಗೆ ಸಂಬಂಧಪಟ್ಟ ಹಾಗೆ ನಾವೀಗ ಆಲ್ರೆಡಿ ಲಾಸ್ನ ಓದ್ಕೊಂಡಿದ್ದೀವಿ. ದೇ ಆರ್ ವೆಲ್ ನೌನ್ ಟು ಅಸ್. ಅದೇ ತರಹ ಇನ್ನೂ 2-3 ಲಾಸ್ ಇದ್ದಾವೆ, ಆದರೆ ಇವು ಎಡಿಷನಿಗೆ ಸಂಬಂಧಪಟ್ಟಿದ್ದು ಅಲ್ಲ, ಮಲ್ಟಿಪ್ಲಿಕೇಶನ್ಗೆ ಸಂಬಂಧಪಟ್ಟಿದ್ದು. ಬಟ್ ದೇ ಆರ್ ದ ಈಸಿಯೆಸ್ಟ್ ಒನ್ಸ್. ಓಕೆ, ಲೆಟ್ ಅಸ್ ಸ್ಟಾರ್ಟ್. Like addition, the operation of multiplication has 3 axioms related to it. Commutative law of multiplication, stated by the equation a into b is equal to b into a. Nodi, commutative law over addition is the first law in the addition section. Now, commutative law of multiplication is the first law in multiplicative section. Idar prakaranu same, a into b will equal to b into a. For example, we can take 2 numbers. For a is equal to 2, b is equal to 4. 2 into 4 will be equal to 4 into 2. We will get the answer on same basis. Next, there is also an associative law of multiplication denoted by a into in the bracket b into c will be equal to in the bracket a into b bracket complete into c. And finally, there is a closure property of multiplication which states that a into b is a real number. Same to same. Additive ಪ್ರಾಪರ್ಟಿಯಲ್ಲಿ ನಾವು ಏನು 3 ಲಾಸ್ನ ಓದಿದ್ದೀವೋ ಸೇಮ್ ಟು ಸೇಮ್ ಮಲ್ಟಿಪ್ಲಿಕೇಶನ್ದಲ್ಲೂ ಕೂಡ ಅದೇ 3 ಪ್ರಾಪರ್ಟೀಸ್ನ ನಾವು ನೆನ್ಪಿಟ್ಕೋಬೇಕು, ಅದರ ಈಕ್ವೇಷನ್ ಕೂಡ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಸ್ನೇಹಿತರೆ, ನಂಬರ್ಸ್ ಆ್ಯಂಡ್ ದೇರ್ ಪ್ರಾಪರ್ಟೀಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟೂಲ್ ಅಂತ ಹೇಳ್ಬೋದು. ಬಿಕಾಸ್ ನೆಕ್ಸ್ಟ್ ಬರೋವಂಥ ಪ್ರಾಬ್ಲಮ್ಸ್ ಅಥವಾ ಏನಾದರೂ ಕನ್ವರ್ಷನ್ಸ್ ಬಂದರೆ ಈ ಥರ ನಂಬರ್ಸ್ ಅಂತ ನಾವು ಹೇಳಿದಾಗ ನೀವು ಐಡೆಂಟಿಫೈ ಮಾಡ್ಕೋಬೇಕು. ಸೊ ಆ ನಂಬರ್ಸ್ಗಳ ಬಗ್ಗೆ, ಅವುಗಳ ಫ್ಯಾಕ್ಟರ್ಸ್ ಆರ್ ಪ್ರಾಪರ್ಟೀಸ್ಗಳ ಬಗ್ಗೆ ನಾವಿವತ್ತು ಡಿಸ್ಕಷನ್ ಮಾಡೋಣ. ದೀಸ್ ಆಕ್ಸಿಯಮ್ಸ್ ಅಪ್ಲೈ ಟು ಆಲ್ ರಿಯಲ್ ನಂಬರ್ಸ್. ಇಟ್ ಈಸ್ ಇಂಪಾರ್ಟೆಂಟ್ ಟು ನೋಟ್ ದ್ಯಾಟ್ ದ ಟರ್ಮ್ ರಿಯಲ್ ನಂಬರ್ಸ್ ಡಿಸ್ಕ್ರೈಬ್ಸ್ ದ ಜನರಲ್ ಕ್ಲಾಸ್ ಆಫ್ ಆಲ್ ನಂಬರ್ಸ್ ದ್ಯಾಟ್ ಇನ್ಕ್ಲೂಡ್ಸ್ whole numbers, rational numbers, irrational numbers and integers. For each of these number types, only certain axioms apply. ಇದರಲ್ಲಿ ರಿಯಲ್ ನಂಬರ್ ಅಂತ 2 ಸಲ ನಾನು ಮೆನ್ಷನ್ ಮಾಡಿದ್ದೀನಿ. ಬಟ್ ರಿಯಲ್ ನಂಬರ್ಸ್ ಅಂತ ಅಂದರೆ ಇಟ್ ಈಸ್ ದ ಜನರಲ್ ಕ್ಲಾಸ್ ಆರ್ ಜನರಲ್ ಗ್ರೂಪ್ ವಿಚ್ ಇನ್ಕ್ಲೂಡ್ಸ್ ಆಲ್ ಟೈಪ್ಸ್ ಆಫ್ ನಂಬರ್ಸ್ ಕಾಲ್ಡ್ ಹೋಲ್ ನಂಬರ್ಸ್, ರ್ಯಾಷನಲ್ ನಂಬರ್ಸ್, ಇರ್ರ್ಯಾಷನಲ್ ನಂಬರ್ಸ್ ಆ್ಯಂಡ್ ಇಂಟೀಜರ್ಸ್. ಈ ಥರ ನಂಬರ್ಗಳನ್ನು ಹೊಂದಿರುವಂಥ ಒಂದು ಗ್ರೂಪ್ ಆರ್ ಜನರಲ್ ಕ್ಲಾಸ್ಗೆ ನಾವು ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಬನ್ನಿ ಹಾಗಿದ್ರೆ ರಿಯಲ್ ನಂಬರ್ಸ್ ಅಂದರೆ ಏನು ಅಂತ ನೋಡೋಣ. ಫಸ್ಟ್ ಟೈಪ್ ಆಫ್ ನಂಬರ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಈಸ್ ಹೋಲ್ ನಂಬರ್ಸ್. ಹೋಲ್ ನಂಬರ್ಸ್, ಆಲ್ಸೋ ಕಾಲ್ಡ್ ನ್ಯಾಚುರಲ್ ನಂಬರ್ಸ್, ಇನ್ಕ್ಲೂಡ್ ಓನ್ಲಿ ನಂಬರ್ಸ್ ದ್ಯಾಟ್ ಆರ್ ಪಾಸಿಟಿವ್ ಇಂಟೀಜರ್ಸ್ ಆ್ಯಂಡ್ ಝೀರೋ. ಹೋಲ್ ನಂಬರ್ಸ್ ಅಂದರೆ 0, 1, 2, 3, 4 ಆ್ಯಂಡ್ ಮೆನಿ ಮೋರ್. 0 ಹಿಡ್ಕೊಂಡು ಉಳಿದಿರ್ತಕ್ಕಂಥ ಎಲ್ಲ ಪಾಸಿಟಿವ್ ಇಂಟೀಜರ್ಸ್ನ ಹಿಡ್ಕೊಂಡ್ರೆ ಕೂಡುವಂಥ ಗ್ರೂಪ್ ಆಫ್ ಕ್ಲಾಸ್ ವಿಲ್ ಬಿ ಕಾಲ್ಡ್ ಹೋಲ್ ನಂಬರ್ಸ್. These are typically the first ones to which a person is introduced and they are used extensively for counting objects. ಹೋಲ್ ನಂಬರ್ಸ್ ಅಂತಂದರೆ ಈಗ ಒಂದು ವ್ಯಕ್ತಿಗೆ ಫಸ್ಟ್ ನಾವು ಇಂಟ್ರಡ್ಯೂಸ್ ಮಾಡೋದೇ ಹೋಲ್ ನಂಬರ್ಸ್ನ. ಬಿಕಾಸ್ ಹೋಲ್ ನಂಬರ್ಸ್ ಆರ್ ದ ನಂಬರ್ಸ್ ವಿಚ್ ವಿ ಯೂಸ್ ಎಕ್ಸ್ಟೆನ್ಸಿವ್ಲಿ ಫಾರ್ ಕೌಂಟಿಂಗ್. ಏನಾದರೂ ವಸ್ತುಗಳನ್ನು ನಾವು ಎಣಿಸೋದಕ್ಕೆ ನಾವು ಹೋಲ್ ನಂಬರ್ಸ್ನ ಫಸ್ಟಾಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಎಡಿಷನ್ of whole numbers which involves combining them to get a sum. whole numbers na ಕೂಡಿಸಿದಾಗ ನಮಗೆ ಅದರದ್ದು ರಿಸಲ್ಟ್ ಬರುತ್ತೆ. whole number multiplication is just a method of repeated addition. For example, 2 into 4 is same as 2 plus 2 plus 2 plus 2. ಇದರ ಅರ್ಥ ಏನಂದರೆ 2 into 4 ಈ ಒಂದನ್ನು ಹೇಗೆ ಬರಿಬಹುದು ಅಂತಂದರೆ 2 ಅನ್ನೋ ಒಂದು ನಂಬರ್ನ 4 ಸತಿ ನಾವು ಕೂಡಿಸಿದಾಗ ಬರೋ ಆನ್ಸರ್ ಸೇಮ್ ಆಗಿರುತ್ತೆ. Since whole numbers do not involve negative numbers or fractions, the two inverse properties do not apply. whole numbers ಅನ್ನೋ ಒಂದು ಗ್ರೂಪ್ ಆಫ್ ನಂಬರ್ಸಲ್ಲಿ ನೆಗೆಟಿವ್ ನಂಬರ್ಸ್ ಇರಲ್ಲ ಮತ್ತು ಫ್ರ್ಯಾಕ್ಷನ್ಸ್ ಇರಲ್ಲ. ಅದಕ್ಕೋಸ್ಕರ ಇಲ್ಲಿ ಇನ್ವರ್ಸ್ ಪ್ರಾಪರ್ಟೀಸ್ ಅಪ್ಲೈ ಆಗಲ್ಲ. ದ ಸ್ಮಾಲೆಸ್ಟ್ ಹೋಲ್ ನಂಬರ್ ಈಸ್ 0, ಬಟ್ ದೇರ್ ಈಸ್ ನೋ ಲಿಮಿಟ್ ಟು ದ ಸೈಜ್ ಆಫ್ ದ
ಲಾರ್ಜೆಸ್ಟ್. ಹೋಲ್ ನಂಬರ್ಸ್ಗಳಲ್ಲಿ ಅತಿ ಚಿಕ್ಕ ಹೋಲ್ ನಂಬರ್ ಯಾವುದು ಅಂತ ಅಂದರೆ ಇಟ್ ಈಸ್ 0. ನೆಕ್ಸ್ಟ್ ಅದರ ಲಾರ್ಜೆಸ್ಟ್ ಹೋಲ್ ನಂಬರ್ ಅಂತ ಕ್ವೆಶನ್ ಕೇಳಿದರೆ we have no extent to the size of the largest whole number that we know. Next type of number is integers. Integers are whole numbers that include negative numbers. For these numbers, the inverse property of addition does apply. Whole numbers ಅಂತಂದರೆ ಬರೀ ಪಾಸಿಟಿವ್ ನಂಬರ್ಸ್ ಮತ್ತು ಝೀರೋ ಇರ್ತಾವು. ಆದರೆ ಇಂಟೀಜರ್ಸ್ ಅಂತ ಅಂದರೆ ನೆಗೆಟಿವ್ ನಂಬರ್ಸ್ ಇರ್ತಾವು. ಸೊ ನೆಗೆಟಿವ್ ನಂಬರ್ಸ್ ಇರೋದ್ರಿಂದ ಇಲ್ಲಿ ಇನ್ವರ್ಸ್ ಪ್ರಾಪರ್ಟೀಸ್ ಕೂಡ ಅಪ್ಲೈ ಆಗ್ತಾವು. In addition, for these numbers, 0 is not the smallest number, but it is the middle number with an infinite number of positive and negative integers existing before and after it. Integers ಅಂತಂದರೆ there will be two types of integers, positive integers and negative integers, and in between those two integers we have the number called 0. So 0 ಅನ್ನೋದು ಇಂಟೀಜರ್ಸ್ಗಳಲ್ಲಿ ಸ್ಮಾಲೆಸ್ಟ್ ಇಂಟೀಜರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. They may ask a question, which is the smallest integer? Is 0 a smallest integer? ಅಂತ ಕ್ವೆಶನ್ ಕೇಳಿದ್ರೆ no, 0 is not the smallest integer because it is the number in between infinite number of positive integers as well as negative integers ಅಂತ ನಾವು ಆನ್ಸರ್ನ ಡಿಸ್ಕ್ರೈಬ್ ಮಾಡಬೇಕಾಗುತ್ತೆ. Next type of number is called rational numbers. Rational numbers are the numbers that can be represented as a ratio of two integers. ಫಾರ್ ಎಕ್ಸಾಂಪಲ್ 1/2. ರ್ಯಾಷನಲ್ ನಂಬರ್ಸ್ನ ನಾವು ಎರಡು ಇಂಟೀಜರ್ಸ್ಗಳ ಫ್ರ್ಯಾಕ್ಷನ್ ಅಥವಾ ರೇಷಿಯೋ ಆಗಿ ನಾವು ತೋರಿಸಿದಾಗ ಆ ನಂಬರ್ ನಾವು ರ್ಯಾಷನಲ್ ನಂಬರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಆಗಿ 1/2 ಆರ್ 3/4 ಆರ್ 6/8 9/10 ಲೈಕ್ ದೀಸ್ ನಂಬರ್ಸ್ ಆರ್ represented as rational numbers. In this example, number 1 is called numerator and number 2 is called denominator. 1/2 ಅಂತ ನಾವು ಎಕ್ಸಾಂಪಲ್ ತೊಗೊಂಡಾಗ ರ್ಯಾಷನಲ್ ನಂಬರ್ಗೆ 1 ಈಸ್ ಇನ್ ದ ನ್ಯೂಮರೇಟರ್ ಸ್ಪೇಸ್, ಸೊ ಇಟ್ ಈಸ್ ಕಾಲ್ಡ್ ಅ ನ್ಯೂಮರೇಟರ್. 2 ಈಸ್ ಕಾಲ್ಡ್ ಡಿನಾಮಿನೇಟರ್. ದೋ ರ್ಯಾಷನಲ್ ನಂಬರ್ಸ್ ರೀಪ್ರೆಸೆಂಟ್ಸ್ ಮೋರ್ ನಂಬರ್ಸ್ ದೆನ್ ಹೋಲ್ ನಂಬರ್ಸ್ ಆರ್ ಇಂಟೀಜರ್ಸ್, ಬಟ್ ದೇ ಡು ನಾಟ್ ರಿಪ್ರೆಸೆಂಟ್ ಆಲ್ ನಂಬರ್ಸ್ ಆ್ಯಸ್ ವೆಲ್. ರ್ಯಾಷನಲ್ ನಂಬರ್ಸ್ ಅಂದ ತಕ್ಷಣ ನಾವು ಫ್ರ್ಯಾಕ್ಷನಲ್ಲಿ ಇರುತ್ತಲ್ಲ, ಸೊ ಜಾಸ್ತಿ ನಂಬರ್ಸ್ ರ್ಯಾಷನಲ್ ನಂಬರ್ಸೇ ಇರ್ಬೋದು ಅಂತ ಅನ್ಕೋತೀವಿ. ಬಟ್ ಇಟ್ಸ್ ನಾಟ್ ದ ಫ್ಯಾಕ್ಟ್. ಫ್ಯಾಕ್ಟ್ ಅಂತಂದರೆ ಸತ್ಯ. ಇಟ್ ಈಸ್ ನಾಟ್ ದ fact. I am saying rational numbers does not represent more numbers than whole numbers and integers, because whole numbers and integers have infinite sets of numbers within their own group. Next type of numbers is irrational numbers. Another type of number exists called an irrational number which cannot be represented as ratio of two integers. Rational numbers ಅಂದರೆ ಎರಡು ನಂಬರ್ಸ್ಗಳನ್ನು ನಾವು ರೇಷಿಯೋ ಹಾಕಿ ಬರೆದಾಗ ಇಟ್ ವಿಲ್ ಬಿ ಕಾಲ್ಡ್ ರ್ಯಾಷನಲ್ ನಂಬರ್ಸ್. ಯಾವ ಎರಡು ಇಂಟೀಜರ್ಸ್ನ ನಾವು ರೇಷಿಯೋ ಹಾಕಿ ಬರೆಯೋಕ್ಕೆ ಬರಲ್ವೋ ದೋಸ್ ನಂಬರ್ಸ್ ಆರ್ ಕಾಲ್ಡ್ ಇರ್ಯಾಷನಲ್ ನಂಬರ್ಸ್. ಎಕ್ಸಾಂಪಲ್ಸ್ ಆಫ್ ದೀಸ್ ಟೈಪ್ಸ್ ಆಫ್ ನಂಬರ್ಸ್ ಇನ್ಕ್ಲೂಡ್ ಸ್ಕ್ವೇರ್ ರೂಟ್ಸ್ ಆಫ್ ನಂಬರ್ಸ್ ದಟ್ ಆರ್ ನಾಟ್ ಪರ್ಫೆಕ್ಟ್ ಸ್ಕ್ವೇರ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಆಫ್ ನಂಬರ್ಸ್ ದಟ್ ಆರ್ ನಾಟ್ ಪರ್ಫೆಕ್ಟ್ ಕ್ಯೂಬ್ಸ್. ಇರ್ಯಾಷನಲ್ ನಂಬರ್ಸ್ಗೆ ಎಕ್ಸಾಂಪಲ್ ಯಾವ್ಯಾವ ನಾವು ಕೊಡ್ಬೋದು ಅಂತಂದರೆ ಪರ್ಫೆಕ್ಟ್ ಸ್ಕ್ವೇರ್ಸ್, ಪರ್ಫೆಕ್ಟ್ ಕ್ಯೂಬ್ಸ್, ಇವೆಲ್ಲ ನಿಮಗೆ ಗೊತ್ತಿರ್ತಾವೆ. ಪರ್ಫೆಕ್ಟ್ ಸ್ಕ್ವೇರ್ಸ್ ಅಂದರೆ 2 ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 4, 3 ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 9. 2 ಸ್ಕ್ವೇರ್ ಅಂದರೆ 2ನ 2 ಸಲ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ 4 ಬರುತ್ತೆ. ಸೊ ಪರ್ಫೆಕ್ಟ್ ಸ್ಕ್ವೇರ್ ರೂಟ್ 4ಗೆ ಸ್ಕ್ವೇರ್ ರೂಟ್ ತೆಗೆದಾಗ ನಾವು ಆನ್ಸರ್ 2 ಬರುತ್ತೆ. ಬಟ್ ಫಾರ್ ಎಕ್ಸಾಂಪಲ್ 4.5 ಅನ್ನೋ ನಂಬರ್ಗೆ ಸ್ಕ್ವೇರ್ ರೂಟ್ ತೆಗೆದಾಗ ವಿ ವಿಲ್ ನಾಟ್ ಗೆಟ್ ದ ಎಕ್ಸಾಕ್ಟ್ ಆನ್ಸರ್ 2. ಸೊ those kinds of square roots of numbers which are not perfect squares will be considered as irrational numbers. Also, numbers such as universal constants like pi and e are called irrational numbers. So friends, ಇವತ್ತಿನ ವಿಡಿಯೋದಲ್ಲಿ ನಾವು laws of multiplication ನೋಡಿದ್ವಿ, inverse propertiesನ ನೋಡಿದ್ವಿ ಆ್ಯಂಡ್ ಕೈಂಡ್ಸ್ ಆಫ್ ನಂಬರ್ಸ್ನ ನೋಡಿದ್ವಿ. ಈ ಎಲ್ಲ ನಂಬರ್ಸ್ ತುಂಬಾ ಇಂಪಾರ್ಟೆಂಟ್. ಯಾವ ನಂಬರ್ಗೆ ಯಾವ ನಂಬರ್ ಅಂತಾರೆ ಅನ್ನೋದನ್ನು ಸರಿಯಾಗಿ ಓದ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪಾರ್ಟ್ 3 ವಿಡಿಯೋದಲ್ಲಿ ನಾನು ಕನ್ವರ್ಷನ್ಸ್, ಪರ್ಸಂಟೇಜ್ ಆ್ಯಂಡ್ ಕನ್ವರ್ಷನ್ಸ್ ನಾನು ತೊಗೊಂಡು ಬರ್ತಾಯಿದ್ದೀನಿ. ಸೊ ಸ್ಟೇ ಟ್ಯೂನ್ಡ್, ಸ್ಟೇ ಸಬ್ಸ್ಕ್ರೈಬ್ಡ್ ಟು ಮೈ ಚಾನಲ್ ಟು ಗೆಟ್ ನ್ಯೂ ನೋಟಿಫಿಕೇಷನ್ ಅಬೌಟ್ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್. ನನ್ನ ವಿಡಿಯೋ ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಮನದಾಳದಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಎಲ್ಲರಿಗೂ ಧನ್ಯವಾದಗಳು.